ತಮಿಳ್ನಾಡು ಸ್ಟೈಲ್ ಬಿರಿಯಾನಿ ನಮ್ಮದು. ನಾವು ಬಾಸುಮತಿ ರೈಸ್ ಯೂಸ್ ಮಾಡಲ್ಲ, ಜೀರಾ ಸಾಂಬಾರ್ ರೈಸಲ್ಲಿ ಮಾಡ್ತೀವಿ. ಈ ಕಡೆ ಸುತ್ತಮುತ್ತ IT ಟೆಕ್ ಪಾರ್ಕ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರೋರು ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಯಾವುದೇ ಬಿರಿಯಾನಿ ತಗೊಂಡ್ರು 2 pieces ಆಫ್ ಕಬಾಬ್ ಫ್ರೀ. The softness of the idli is too good, and especially I like the soup. ಸೊ ಫೈನಲ್ ಆಗಿ ಒಂದು ಬಿರಿಯಾನಿ ತಿಂದಮೇಲೆ ಕೊನೆಗೆ ಟೀ ಕುಡಿದ್ಬಿಟ್ರೆ ಸಮಾಧಾನ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HD ನ್ಯೂಸ್ ಕನ್ನಡಗೆ ಸ್ವಾಗತ. ಸೊ ನಾವಿವತ್ತು ಒಂದು ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಅದರಲ್ಲೂ ಇಲ್ಲಿ ಮಾಡೋವಂಥ ಬಿರಿಯಾನಿ ಕಂಪ್ಲೀಟ್ ತಮಿಳ್ನಾಡು ಸ್ಟೈಲ್ ಮಾಡ್ತಾರಂತೆ. ಅದ್ರ ಜೊತೆಗೆ ಇಡ್ಲಿ ಕಾಲ್ ಸೂಪ್ ಎಲ್ಲ ಸಿಗುತ್ತೆ. ಈ ಒಂದು ಹೋಟೆಲ್ ಲೊಕೇಟ್ ಆಗಿರೋದು ಕೆಂಪಣ್ಣ ಮುಖ್ಯ ರಸ್ತೆ, ವಿಜ್ಞಾನ್ ನಗರ. ಎಕ್ಸಾಕ್ಟ್ ಅಡ್ರೆಸ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬನ್ನಿ ಓನರ್ನ ಮಾತಾಡಿಸಿ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ಸೂಪರ್ ಇಡ್ಲಿ ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ? ಸೂಪರ್ ಇಡ್ಲಿ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 2024 ಇಟ್ಸ್ ಬೀನ್ 6 months ನಾವು. ಸೊ ಹೇಗೆ ಈ ಫೀಲ್ಡ್ಗೆ ಹೇಗೆ ಬರಬೇಕು ಅಂತ ಅನಿಸ್ತು? ಅಂದರೆ ನೀವೇನಾದರೂ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರಾ, ಇಲ್ಲ ಹೋಟೆಲ್ ಬಿಸ್ನೆಸ್ಸೇ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ರಾ? ಇಲ್ಲ, ನಾವಿಬ್ರು IT ಪ್ರೊಫೆಷನಲ್ಸ್. ಸೊ ಅದರಿಂದ ನಮ್ಗಿದೊಂದು ಪ್ಯಾಷನ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಅಂದರೆ ಇದೇ ಫಸ್ಟ್ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರೋದೇ, ಇಲ್ಲ ಮುಂಚೆ ಎಲ್ಲಾದರೂ ಮಾಡಿದ್ರಾ? ಇದೇ ಫಸ್ಟ್. ಇಲ್ಲಿ ಯಾವ್ಯಾವ ಸ್ಟೈಲ್ ಫುಡ್ಸ್ ಸಿಗುತ್ತೆ? ಅಂದರೆ ಕಂಪ್ಲೀಟ್ ಬ್ಯಾಂಗ್ಳೂರ್ ಸ್ಟೈಲ್ ಫುಡ್ಡಾ, ಇಲ್ಲಾಂದರೆ ನಾಟಿ ಸ್ಟೈಲಾ? ಇದು ಬೇಸಿಕಲಿ ತಮಿಳ್ನಾಡು ಸ್ಟೈಲ್ ಫುಡ್ ಇರುತ್ತೆ. ನೀವು ಅದು ನಾಟಿ ಸ್ಟೈಲ್ ಥರನೂ ಅಂದ್ಕೊಳ್ಬೋದು. ಸೊ ಈ ಅಥೆಂಟಿಕ್ ಬೋಟಿ, ಚಾಪ್ಸ್, ಚುಕ್ಕ ಅಂತೆಲ್ಲ ಏನು ಹೇಳ್ತಾರೆ, ಆ ಥರ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ. ಆ್ಯಕ್ಚುಲಿ ಈಗ ನೋಡಿದ್ರೆ ಬೆಂಗಳೂರಲ್ಲಿ ಎಣ್ಸೋಕ್ಕಾಗದಿರೋಷ್ಟು 4 AM ಬಿರಿಯಾನಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಜನ ಬಂದು ತಿನ್ನಬೇಕು ಅಂದರೆ ಏನು ಸ್ಪೆಷಲ್? ನಮ್ಮ ವೈಟ್ ಮಟನ್ ಬಿರಿಯಾನಿ ಬಂದ್ಬಿಟ್ಟು 4 AM ತಿನ್ನುವಾಗ ಒಂದು ಸ್ಪೆಷಲ್ ಆಗಿನೂ ಫೀಲ್ ಮಾಡ್ಬೋದು. ಯಾಕಂತಂದರೆ ಇದು ಸ್ಪೈಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ 4 AM ಅಲ್ಲಿ ಆ್ಯಸಿಡ್ ರಿಫ್ಲೆಕ್ಸಸ್, ನೈಟ್ ಶಿಫ್ಟ್ ಮಾಡಿರೋರು ಇವರೆಲ್ಲ ಇರೋದ್ರಿಂದ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಅದು ಸ್ಪೈಸ್ ಲೆವೆಲ್ ಜಾಸ್ತಿ ಇದ್ದಾಗ ಈ ಆ್ಯಸಿಡ್ ರಿಫ್ಲೆಕ್ಸಸ್ಸಿಂದ ತುಂಬ ತೊಂದರೆಗಳಾಗ್ಬೋದು. ಸೊ ಇಲ್ಲಿ ನ್ಯಾಚುರಲ್ ಆಗಿ ನಾವು ನಮ್ಮದೇ ಮಸಾಲೆ ಪ್ರಿಪೇರ್ ಮಾಡೋದ್ರಿಂದ ಆ ಥರ ಯಾವುದೂ ಆಗಲ್ಲ. ನೀವು ಬಂದು ಟ್ರೈ ಮಾಡ್ಬೋದು ಅನ್ಸುತ್ತೆ. ತಮಿಳ್ನಾಡು ಸ್ಟೈಲ್ ಬಿರಿಯಾನಿ ನಮ್ಮದು. ನಾವು ಬಾಸುಮತಿ ರೈಸ್ ಯೂಸ್ ಮಾಡಲ್ಲ, ಜೀರಾ ಸಾಂಬಾರ್ ರೈಸಲ್ಲಿ ಮಾಡ್ತೀವಿ. ಅಂದರೆ ಪೌಡರ್ಸ್ ಎಲ್ಲ ನೀವೇ ನಮ್ಮದೇ ಓನ್ ಆಗಿ ಮಾಡೋದು, ಫ್ರೆಶ್ ಆಗಿ ಗ್ರೈಂಡ್ ಮಾಡಿಬಿಟ್ಟು ಮಾಡ್ತಾರೆ. ಓಕೆ, ಈ 4 AM ಬಿರಿಯಾನಿ ನೀವು ಹೋಟೆಲ್ ಸ್ಟಾರ್ಟ್ ಮಾಡಿದಾಗಿಂದ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು? ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು. 4 AM ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 months ಆಯಿತು. ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಈ ಕಡೆ ಸುತ್ತಮುತ್ತ IT ಟೆಕ್ ಪಾರ್ಕ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರೋರು ಜಾಸ್ತಿ ಜನ ಇದ್ದಾರೆ. ಓಕೆ, ಅಂದರೆ ಈ 4 AM ಸ್ಟಾರ್ಟ್ ಆದಮೇಲೆ ತಿರ್ಗಾ ನೆಕ್ಸ್ಟು ಕ್ಲೋಸ್ ಇರುತ್ತೆ, ಅಲ್ಲ ಅಂದರೆ ಕಂಟಿನ್ಯೂಸ್ ಓಪನ್ ಇರುತ್ತೆ? ಕಂಟಿನ್ಯೂಸ್ ಓಪನ್ ಇರುತ್ತೆ. ನಾವು ಕ್ಲೋಸ್ ಮಾಡೋದು ನೈಟ್ 11:30. ಸೊ 7 AM ಇಂದ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ದೋಸೆ, ಇಡ್ಲಿ ಮತ್ತು ಪೊಂಗಲ್ ತಮಿಳ್ನಾಡು ಸ್ಟೈಲಲ್ಲಿ ಸಿಗುತ್ತೆ. ಅದಾದಮೇಲೆ ಲಂಚ್ ಒಂದು 12 o'clock ಇಂದ ಸ್ಟಾರ್ಟ್ ಆಗುತ್ತೆ. ಲಂಚಲ್ಲಿ ನಮ್ಮದು ಅನ್ಲಿಮಿಟೆಡ್ ಕೂಡ ಇದೆ. ವೆಜ್ ಆ್ಯಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಕೊಡ್ತಾ ಇದ್ದೀವಿ. ಹೌದು, 2 ಸಿಗುತ್ತೆ. ವೆಜ್ಜಲ್ಲೂ ಆಪ್ಷನ್ಸ್ ಇರುತ್ತೆ. ಮತ್ತು ಸೌತ್ ಇಂಡಿಯನ್, ಟಿಪಿಕಲ್ ಸೌತ್ ಇಂಡಿಯನ್ ಆದರೂ ಕೂಡ ನಮ್ಮದ್ರಲ್ಲಿ ಚೈನೀಸ್ ಆಪ್ಷನ್ಸ್ ಕೂಡ ಇರುತ್ತೆ. ಫ್ರೈಡ್ ರೈಸ್, ನೂಡಲ್ಸ್ ಅದು ಕೂಡ ನಾವು ಮಾಡ್ತಾಯಿದ್ವಿ.
ಅದು ಬಿಟ್ಟು ಮತ್ತೆ ನಾನು ಹೇಳ್ದಂಗೆ ಅನ್ಲಿಮಿಟೆಡ್ ಅಂತ ಹೇಳಿದ್ನಲ್ಲ, ಸೊ ಮಟನ್ ಅನ್ಲಿಮಿಟೆಡ್ ಸಿಗುತ್ತೆ, ಚಿಕನ್ ಅನ್ಲಿಮಿಟೆಡ್ ಸಿಗುತ್ತೆ, ಹಾಗೆ ವೆಜ್ ಅನ್ಲಿಮಿಟೆಡ್ ಕೂಡ ಸಿಗುತ್ತೆ. ಅನ್ಲಿಮಿಟೆಡ್ ಸಿಗುತ್ತೆ. ಆ್ಯಕ್ಚುಲಿ ಎಲ್ಲ ಕಡೆ ಚಿಕನ್ ಅನ್ಲಿಮಿಟೆಡ್ ಇರುತ್ತೆ, ಆ ಮಟನ್ನು ಜಸ್ಟ್ ಕಾಂಬೋ ಇಲ್ಲಾಂದರೆ ಪ್ಲೇಟ್ಸ್ ವೈಸ್ ಇರುತ್ತೆ. ಸೊ ನಿಮ್ದಲ್ಲಿ ಅನ್ಲಿಮಿಟೆಡ್ ಮಟನ್ನು ಸಿಗ್ತಾ ಇದೆ. ಒಂಥರ ಈ ಬಾರ್ಬಿಕ್ಯೂಲ್ ಮಾತ್ರ ಸಿಗೋ ಅಂಥದ್ದು ಮಟನ್ ಅನ್ಲಿಮಿಟೆಡ್. ಸೊ ನೀವು ಅದನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಅಂದರೆ ವರ್ಕೌಟ್ ಆಗ್ತಾ ಇದೆಯಾ ಆ ಒಂದು ರೇಂಜ್ಗೆ? ಹಾಂ, ಫಸ್ಟ್ ಆಫ್ ಆಲ್ ನಮ್ಮ ಜನಗಳಿಗೆ ನಮ್ಮ ಹೋಟೆಲ್ ಬಗ್ಗೆ ಗೊತ್ತಾಗಬೇಕಾಗಿತ್ತು. ಸೊ ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಅದನ್ನು ನಾವು ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ. ಸೊ ಅದನ್ನ ಮತ್ತೆ ಅನ್ಲಿಮಿಟೆಡಲ್ಲಿ ಬಂದು 11 ಐಟಮ್ಸ್ ಕೊಡ್ತಾ ಇದ್ದೀವಿ. ಅದರಲ್ಲಿ 3 ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಬರುತ್ತೆ, ಮತ್ತು ಬಿರಿಯಾನಿ ಇರುತ್ತೆ, ಪರೋಟ, ವೈಟ್ ರೈಸ್, ಸಾಂಬಾರ್, ರಸಮ್, ಮತ್ತು ಸ್ವೀಟ್. ಒಂದು ಕಾಂಬಿನೇಷನ್ ಆಗಿ ಹಬ್ಬದ ಊಟ ಅಥವಾ ಬೀಗ್ರೂಟ ಅಂತ ಏನು ಹೇಳ್ತೀರಾ, ಸೊ ಆ ಥರ ಏನಾದರೂ ನಿಮ್ಗೆ ಐಡಿಯಾ ಇತ್ತು ಅಂತಂದರೆ ನಮ್ಮ ರೆಸ್ಟೋರೆಂಟ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಅಂದ್ರೆ ನೀವು ಮಾರ್ನಿಂಗ್ 4 AM ಗೆ ಸ್ಟಾರ್ಟ್ ಮಾಡಿದ್ರೆ ಕ್ಲೋಸ್ ಮಾಡಿದ್ರೆ 11:30 ಅಂದ್ರೆ ಕಂಪ್ಲೀಟ್ ಹೋಲ್ ಡೇ ಓಪನ್ ಇರುತ್ತೆ. ಅಂದ್ರೆ ಯಾವಾಗ ರಜಾ ಮಾಡ್ತೀರಾ? ವೀಕ್ ಡೇಸ್ ಅಲ್ಲಿ ಐ ಮೀನ್ ವೀಕ್ಲಿ ಒನ್ಸ್ ಏನಾದರೂ ರಜಾ ಇದೆಯಾ? ಇಲ್ಲ ಅಂದ್ರೆ ಸಂಡೇ ಬೆಳಗ್ಗೆ 4 AM ಇರೋದಿಲ್ಲ. ಸೊ ಟ್ಯೂಸ್ಡೇ ಟು ಸಂಡೇ ಎವ್ರಿ ಡೇ 4 AM ಇರುತ್ತೆ. ಹೌದು. ಆಮೇಲೆ ಯಾವತ್ತು ರಜಾ ಮಾಡ್ತೀವಿ ಅಂತ ಕೇಳಿದ್ರೆ ಮಂತ್ಲಿ ಒನ್ಸ್ ಕ್ಲೀನಿಂಗಿಗೆ ಒಂದ್ಸತಿ ಕ್ಲೋಸ್ ಮಾಡ್ತೀವಿ. ಅದು ಮಂತ್ ಎಂಡಲ್ಲಿ ಒಂದು ದಿವಸ, ಯೂಶುವಲಿ ಆನ್ ಮಂಡೇ ಕ್ಲೋಸ್ ಮಾಡ್ತೀವಿ. ಅಂದ್ರೆ ಮಂತ್ಲಿ 1 ಡೇ ಮಾತ್ರ ಕ್ಲೋಸ್ ಮಾಡ್ತೀರಾ, ಬಟ್ ಎವ್ರಿ ವೀಕ್ ಮಂಡೇ ಇದ್ದೇ ಇರುತ್ತೆ. ಎವ್ರಿ ವೀಕ್ ಮಂಡೇ ಇರುತ್ತೆ. early morning 4 to 7:30 ಇರುತ್ತೆ. ಅರ್ಲಿ ಮಾರ್ನಿಂಗ್ ಸಂಡೇ ಮಾತ್ರ. 7 ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಇರುತ್ತೆ. early morning ಮಾತ್ರ ಕ್ಲೋಸ್ ಮಾಡ್ತೀವಿ. Just to make sure that ಎಲ್ಲರಿಗೂ ರೆಸ್ಟ್ ಇನಫ್ ರೆಸ್ಟ್ ಇರುತ್ತೆ. Saturday Sunday ತುಂಬಾ ಬಿಸಿ ಇರುತ್ತೆ. So ಅದಕ್ಕೆ ಮಂಡೇ ಬೆಸ್ಟ್. ಅಂದ್ರೆ ಫೆಸ್ಟಿವಲ್ ಏನಾದರೂ ಕ್ಲೋಸ್ ಮಾಡ್ತೀರಾ ಇಲ್ಲ ಅದು ಓಪನ್ ಇರುತ್ತೆ? ಫೆಸ್ಟಿವಲ್ಗೆ ಏನು ಕ್ಲೋಸ್ ಮಾಡಲ್ಲ. ಆಮೇಲೆ ಇಲ್ಲಿ ಫೇವ್ರೇಟ್ ಅಂದ್ರೆ ಜನ ತುಂಬಾ ಇಷ್ಟಪಡುವಂಥದ್ದು ಯಾವುದು? ಲೆಗ್ ಸೂಪ್. ಸೊ ಸೂಪ್ ಮತ್ತೆ ಇಡ್ಲಿ ಕಾಂಬಿನೇಷನ್ ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ಪ್ರಮೋಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದಿಲ್ದಿರ ಇವಾಗ ನಾವು ಕೀಮಾ ದೋಸೆ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಅದಿಲ್ದಿರ ಕುತ್ತು ಪರೋಟ, ಕಲಕಿ, ಇದೆಲ್ಲ ಸಿಗ್ನೇಚರ್ ಡಿಶ್ ಆಫ್ ತಮಿಳ್ನಾಡು. ಸೊ ಇಲ್ಲಿ ಸುತ್ತಮುತ್ತ ಆ ಥರದ್ದು ಸಿಗದೆ ಇರೋದ್ರಿಂದ ಜನಗಳು ಲೈಕ್ ಮಾಡಿ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಯೂಶುವಲ್ ಆಗಿ ಈ ಕಡೆ ಎಲ್ಲ ನಾನು ಹೇಳ್ದಂಗೆ ಟೆಕ್ ಪಾರ್ಕ್ಸ್ ಜಾಸ್ತಿ ಇರೋದ್ರಿಂದ, PGs ಜಾಸ್ತಿ ಇರೋದ್ರಿಂದ ನಮ್ಮ ರೆಸ್ಟೋರೆಂಟಲ್ಲಿ ಬಂದು ದೇ ಫೀಲ್ ಇದು ಹೋಮ್ಲಿ ಫುಡ್ ಥರ ಇದೆ ಅಂತ. ಸೊ ಯೂಶಲಿ ನಮ್ದು ಹೇಗೆ ಅಂತಂದರೆ ಕಾರ್ಪೊರೇಟ್ಗೆ ಅಂತಾನೆ ಒಂದು ಪ್ಯಾಕೇಜ್ ಮಾಡಿದ್ದೀವಿ. ಸೊ ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ನೈಟ್ ಅವ್ರು ಇಲ್ಲೇ ಬೇಕಾದ್ರೆ ತಿನ್ಬೋದು, ಇಲ್ಲ ಅಂತಂದರೆ ಪಾರ್ಸಲ್ ಸರ್ವಿಸಸ್ಸು ಇರುತ್ತೆ. ಸೊ ಅದು ಪ್ರೀಪೇಯ್ಡ್ ಸರ್ವಿಸ್ ಆಗಿ ಕೂಡ ಕೊಡ್ತಾ ಇದ್ದೀವಿ ವಿತ್ ಆನ್ ಅಫೋರ್ಡಬಲ್ ಪ್ರೈಸ್. ಸೊ ಪೀಪಲ್ ಫೀಲ್ ಕಂಫರ್ಟಬಲ್. ಸೊ ಅವ್ರಿಗೆ ಪ್ರಿಪೇರ್ ಮಾಡೋದಾಗಲಿ ಅಥವಾ ಕೆಲವು ಕಡೆ ಡಿಪೆಂಡ್ ಆಗೋದಾಗಲಿ ಇರೋದಿರಲ್ಲ. ಸೊ ಅಲ್ಲಿ ಇಲ್ಲೇ ಬಂದ್ಬಿಟ್ಟು ವಿತಿನ್ ಟೈಮ್ ಅವ್ರು ಯಾವ ಟೈಮ್ ಕೇಳ್ತಾರೋ ಆ ಟೈಮಿಗೆ ನಾವು ಸಪ್ಲೈ ಮಾಡೋದ್ರಿಂದ ಅವ್ರಿಗೆ ಖಂಡಿತ ಲಿಸ್ಟ್ ಕೊಡ್ತೀನಿ. ಸೊ ಇದು ಬಂದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3ಕ್ಕೂ ಅವ್ರಿಗೆ ಆಫರ್ ಇದೆ. ಹೌದು. 1 ಮಂತ್ಗೆ ನೀವು 3 ಟೈಮ್ ಫುಡ್ ತಗೊಳ್ತೀವಿ ಅಂತಂದ್ರೆ ಇಟ್ ವಿಲ್ ಕಾಸ್ಟ್ ಯು 9,000 rupees. ಅದರಲ್ಲಿ 2,600 rupees ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೂ ಸೇಮ್ ಅಮೌಂಟ್, ಮತ್ತು 3,600 ಬಂದ್ಬಿಟ್ಟು ಲಂಚ್ಗಾಗುತ್ತೆ. ಇದರಲ್ಲಿ ನಮಗೆ ಲಂಚ್ ಬೇಡ, ಬರೀ ಬ್ರೇಕ್ಫಾಸ್ಟ್, ಡಿನ್ನರ್ ಕೂಡ ಆಪ್ಷನ್ಸ್ ಇರುತ್ತೆ, ಅಥವಾ ಎನಿ 2 ಮೀಲ್ ಕೂಡ ಆಪ್ಷನ್ಸ್ ಇರುತ್ತೆ. ಈಗ ಕುತ್ತು ಪರೋಟ, ಕೀಮಾ ದೋಸೆ ಅದೆಲ್ಲ ಹೇಳಿದ್ರಲ್ವಾ, ಸೊ ಅದೆಲ್ಲ ಯಾವ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ? ಅಂದರೆ ಬ್ರೇಕ್ಫಾಸ್ಟ್ ಇಂದನೇ ಸಿಗುತ್ತಾ ಇಲ್ಲ ಲಂಚ್, ಡಿನ್ನರ್? ಲಂಚ್ ಸಿಗುತ್ತೆ. ಕುತ್ತು ಪರೋಟ, ಚಿಕನ್ ಕೊತ್ತು, ಎಗ್ ಕೊತ್ತು, ಮತ್ತೆ ಹಾಫ್ ಬಾಯ್ಲು, ಆದಮೇಲೆ ಎಗ್ ಲಾಪ, ದಟ್ಸ್ ಸ್ಪೆಷಲ್ ಡಿಶ್ ಅಲ್ಲ ತಮಿಳ್ನಾಡು ಕಡೆಗೆ. ಎಗ್ ಲಾಪ ಅಂತ ಸಿಗುತ್ತೆ. ಅದು ಆಮೇಲೆ ಕಲಕಿನೂ ಸಿಗುತ್ತೆ. ಸೊ ದೀಸ್ ಆರ್ ಸಮ್ ಸ್ಪೆಷಲ್ ಡಿಶಸ್ ತುಂಬ ಇಷ್ಟಪಟ್ಟು ಜನ ತಿಂತಾರೆ. ಸೊ ದಟ್ ಇಸ್ ಅವೈಲಬಲ್ ಫ್ರಮ್ 12:30. ಅನ್ಲಿಮಿಟೆಡ್ ಹೇಳಿದ್ರಲ್ಲ, ಅದು ಅಗೇನ್ ಅನ್ಲಿಮಿಟೆಡ್ ಓನ್ಲಿ ಅಟ್ ದ ಲಂಚ್ ಟೈಮ್. ಅದು ಇದೆ. ಸಮ್ಟೈಮ್ಸ್ ಟೈಮ್ ಗೊತ್ತಿರ 4 o'clock ಓಪನ್ ಮಾಡಿದ್ದೀರಾ ಅಂತ 4 o'clock ಅನ್ಲಿಮಿಟೆಡ್ ಕೊಡಲ್ಲ. ಸೊ ಅದನ್ನ ಕ್ಲಾರಿಫೈ ಮಾಡ್ಬಿಡುವ. ಅನ್ಲಿಮಿಟೆಡ್ ಸ್ಟಾರ್ಟ್ಸ್ ಆಫ್ಟರ್ನೂನ್ ಮಾತ್ರ. ಓಕೆ. ನೈಟ್ ಡಿನ್ನರ್ಗೂ ಇಲ್ಲ? ಡಿನ್ನರ್ಗಿಲ್ಲ, ಬರೀ ಆಫ್ಟರ್ನೂನ್ ಮಾತ್ರ ಅನ್ಲಿಮಿಟೆಡ್. ಸೊ ಸ್ಯಾಟರ್ಡೇ ಸಂಡೇ ಯೂಶಲಿ ರಿಸರ್ವೇಷನ್ಸ್ ಇರುತ್ತೆ. ಫೋನ್ ಮಾಡಿದ್ರೆ ನಮಗೆ ಟೇಬಲ್ ಬುಕ್ಕಿಂಗ್ ಮಾಡಬಹುದು. ಆಲ್ಸೋ ಸ್ವಿಗ್ಗಿ, ಝೊಮ್ಯಾಟೊ, ಅಲ್ಲಿಂದನೂ ಕೂಡ ಮಾಡ್ಕೋಬಹುದು. ನಮ್ಮದು ಕೇಟರಿಂಗ್ ಸರ್ವಿಸಸ್ ಕೂಡ ಇದೆ. ಸೊ ಯಾರಾದರೂ ಫಸ್ಟ್ ನೀವು ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದು ಮಿನಿಮಮ್ ಆರ್ಡರ್ಸ್ ಅಂತ 20 ಪೀಪಲಿಂದಲೇ ತೊಗೊಳ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ರೂ ಕೂಡ ನಾವು ಸಪ್ಲೈ ಮಾಡ್ತೀವಿ. ಮೇಡಮ್, ಇದು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ನಿಮ್ಮ ಹೋಟೆಲ್ ಲೊಕೇಶನ್? ಇದು ಬಂದ್ಬಿಟ್ಟು ವಿಜ್ಞಾನ್ ನಗರ್ ಅಂತ. ಈ ರೋಡ್ ಹೆಸರು ಬಂದು ಕೆಂಪಣ್ಣ ಮೇನ್ ರೋಡ್ ಅಂತ, HAL ಹತ್ರ ಬರುತ್ತೆ. ಇಲ್ಲಿ ಕ್ಲೋಸೆಸ್ಟ್ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಮ್ಮ ಶಾಪ್ ಆಪೋಸಿಟೇನೆ ಜಾಕಿ ಶೋರೂಮ್ ಇದೆ.
ಸೊ ಅದು ಆಪೋಸಿಟ್ ರೋಡಲ್ಲಿ ಬಂದ್ರೇ ಇದು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ರೋಡ್ ಅಂತ ಕೂಡ ಫೇಮಸ್. ಇದೇ ರೋಡಲ್ಲಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ. ಸೊ ಆ ರೋಡ್ ಕೇಳಿದ್ರೆ ಹೇಗೆ. ಚಿಕನ್ ಜೊತೆ ಚಿಕನ್ ಮಟನ್ ಅನ್ಲಿಮಿಟೆಡ್ ಮೀಲ್ಸ್ ಅಂತ ಹೇಳಿದ್ರೆ ಫಿಶ್ ಮೀಲ್ಸು ನಿಮ್ಮದಲ್ಲಿ ಅವೈಲೇಬಲ್ ಇದೆಯಾ? ಹಾಂ ಹೌದು. ಈ ಸ್ಯಾಟರ್ಡೆ ಸಂಡೇ ಮಾತ್ರ ವೀಕೆಂಡ್ ಸ್ಪೆಷಲ್ ಅಂತ ಫಿಶ್ ಮೀಲ್ಸ್ ಕೂಡ ಅನ್ಲಿಮಿಟೆಡ್ ಕೊಡ್ತಾ ಇದ್ದೀವಿ. ಅದು ಆಫ್ಟರ್ನೂನ್ ಮಾತ್ರ? ಅದು ಆಫ್ಟರ್ನೂನ್ ಮಾತ್ರ. ಅದು ಬಿಟ್ಟು ಅಲಾ ಕಾರ್ಟಲ್ಲಿ ನಮ್ಮದು ಫಿಶ್, ಕ್ರ್ಯಾಬ್ ಮತ್ತು ಪ್ರಾನ್ಸ್, ಅದರಲ್ಲಿ ಮಸಾಲ ಮತ್ತು ಫ್ರೈ ಎಲ್ಲ ಸಿಗುತ್ತೆ. ಸೊ ಅದು ಡ್ಯೂರಿಂಗ್ ವೀಕೆಂಡ್ಸ್ ಮಾತ್ರ ಮಾಡ್ತೀವಿ. ಹೌದು. ಸೀ ಫುಡ್ಸ್ ಮಾತ್ರ. ಚಿಕನ್ ಮಟನ್ ಎವ್ರಿ ಡೇ. ಸೀ ಫುಡ್ ಮಾತ್ರ ವಿ ಕೀಪ್ ಇಟ್ ಆನ್ ವೀಕೆಂಡ್. ಕಂಪ್ಲೀಟ್ ಹಲಾಲ್ ಅಂತ ಇಲ್ಲಿ ಹೌದು, ನಮ್ಮದು ಕಂಪ್ಲೀಟ್ ಆಗಿ ಹಲಾಲ್. ಚಿಕನ್ ಮಟನ್ ಎಲ್ಲ ಎಲ್ಲಿಂದ ತರಿಸೋದು? ನಮ್ಮದೇ ಸ್ಪೆಷಲ್ ವೆಂಡರ್ ಇದ್ದಾರೆ. ಸೊ ಅಸೋಸಿಯೇಟೆಡ್ ವಿತ್ ಅವ್ರ ಜೊತೆ ನಾವು ಮಾಡ್ತೇವೆ. ಯಾರು ತುಂಬ ಇಷ್ಟಪಟ್ಟು ಬ್ರೈನ್ ಇನ್ನೊಂದು ಸ್ಪೆಷಲ್ ಬ್ರೈನ್ ಫ್ರೈ ಸಿಗುತ್ತೆ. ಅದು ಮೊದಲು ಅನ್ಲಿಮಿಟೆಡ್ ಅಲ್ಲಿ ನೀವು ಪ್ರೊವೈಡ್ ಮಾಡ್ತಾ ಇದ್ರಿ, ಅದಾದ್ಮೇಲೆ ಅದಕ್ಕೆ ಕಾರಣ ಇದೆ. ಯಾಕಂದ್ರೆ ಬ್ರೈನ್ ಅನ್ನೋದು ತುಂಬಾ ಸಿಗೋದಿಲ್ಲ. ನಾವು ತುಂಬಾ ವೆಂಡರ್ಸ್ನ ಕೇಳಿದ್ದೀವಿ. ಸೊ ಎವ್ರಿ ಟೈಮ್ ಇಲ್ಲಿ ಬಂದು ಇಲ್ಲ ಅಂದಾಗ ಜನಗಳಿಗೆ ಡಿಸಪಾಯಿಂಟ್ ಆಗುತ್ತೆ, ವಿಚ್ ವಿ ಡಿಂಟ್ ವಾಂಟ್ ಟು ಕಂಟಿನ್ಯೂ. ಅದಕ್ಕೋಸ್ಕರ ಅಂತಾನೆ ಸಿಗುತ್ತೆ ಇವಾಗಲೂ ಕೂಡ, ಆದರೆ ಅಲಾ ಕಾರ್ಟಲ್ಲಿ ಇಟ್ಟಿದ್ದೀವಿ. ಸೊ ಅನ್ಲಿಮಿಟೆಡ್ ಅಲ್ಲಿ ಇವಾಗ ಬಂದು ಇನ್ಸ್ಟೆಡ್ ಆಫ್ ಬ್ರೈನ್ ನಾವು ಲಿವರ್ ಕೊಡ್ತಾ ಇದ್ದೀವಿ. ಮಟನ್ ಐಟಮ್ ಅನ್ಲಿಮಿಟೆಡ್ ಏನು ಹೇಳಿದ್ರೆ ಎವ್ರಿಥಿಂಗ್ ಅನ್ಲಿಮಿಟೆಡ್, 11 ಐಟಮ್ಸು ಅನ್ಲಿಮಿಟೆಡ್. ಸೊ ಎಷ್ಟು ಸಲ ಬೇಕಾದ್ರೂ ಅವ್ರು ಹಾಸ್ಕೊಂಡು ತಿನ್ಬೋದು. ಓಕೆ. ಒಂದು ಆ್ಯಡ್ ಮಾಡೋಕ್ಕಿತ್ತು. 4 AM ಅಲ್ಲಿ ನಾವು ಒಂದು ಆಫರ್ ಕೊಡಬೇಕು ಅಂತ ಇದ್ದೀವಿ. ಸೊ ಬೇಸಿಕಲಿ ಯಾವುದೇ ಬಿರಿಯಾನಿ ತಗೊಂಡ್ರು 2 pieces ಆಫ್ ಕಬಾಬ್ ಫ್ರೀ. ಓಕೆ. ಚಿಕನ್ ಆರ್ ಮಟನ್? ಚಿಕನ್ ಆರ್ ಕಬಾಬ್ ಫ್ರೀ. ಸೊ ಯಾವತ್ತಿಂದ ಅದು? ಇವತ್ತಿಂದಾನೆ. ಸೆಪ್ಟೆಂಬರ್ 22 ಇಂದ ಚಿಕನ್ ಬಿರಿಯಾನಿ ತಗೊಳ್ಳಿ, ಮಟನ್ ಬಿರಿಯಾನಿ ತಗೊಳ್ಳಿ, 2 pieces ಆಫ್ ಕಬಾಬ್ ಫ್ರೀ. ಓನ್ಲಿ ಫಾರ್ ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿ. ಹಾಂ ಅಷ್ಟೇ. ಸೊ ಬನ್ನಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಮೇಡಮ್. ಓಕೆ ಸರ್. ಸೊ ಹಿಂಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಹಿಂಗೆ ನಡೀಲಿ. ಸೊ ನಾವು ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಯ್, ನಾವು ಮಾರತಹಳ್ಳಿಯಿಂದ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಹಂಗೆ ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಟ್ಟಿದ್ವಿ. ಬಂದಿರೋದು ಬರೀ ಟೀ ಕಾಫಿ ಕುಡಿದು ಹೋಗೋಣ ಅಂತ. ಮನ್ಸಾಯ್ತು ಬಿರಿಯಾನಿ ತಿನ್ನಕ್ಕೆ. ಅದಕ್ಕೆ ನಮ್ಮ ಫ್ರೆಂಡ್ ಎಲ್ಲೊಂದು ಚೆನ್ನಾಗಿದೆ ಅಲ್ಲೇ ತಿಂದು ಹೋಗೋಣ ಅಂತಂದ್ರೆ ಅದಕ್ಕೆ ಇಲ್ಲೇ ಬಂದ್ವಿ. ಟೇಸ್ಟ್ ಮಾಡಿದ್ವಿ. ದ ಸಾಫ್ಟ್ನೆಸ್ ಆಫ್ ದ ಇಡ್ಲಿ ಇಸ್ ಟು ಗುಡ್. ಆ್ಯಂಡ್ ನಿಜವಾಗ್ಲೂ ಬಿರಿಯಾನಿ ಹೇಳ್ಬೇಕಂದ್ರೆ ಸಮಥಿಂಗ್ ಬೆಳ್ಳ ನೆಕ್ಕೋ ಥರ ಆಗಿದೆ. ಆ್ಯಂಡ್ ರೈಸ್ ಇಸ್ ಆಲ್ಸೋ ಹ್ಯಾಸ್ ಬಿನ್ ಟೋಟಲಿ ಬೆಸ್ಟ್ ಕುಕ್. ಆ್ಯಂಡ್ ಎಸ್ಪೆಷಲಿ ಐ ಲೈಕ್ ದ ಸೂಪ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಐ ಲೈಕ್ ಇಸ್ ಅದ್ರ ಟೆಂಪ್ರೇಚರ್ ಚೆನ್ನಾಗಿದೆ, ಓವರ್ ಕುಕ್ಡ್ ಆಗಿಲ್ಲ. ಇಟ್ಸ್ ಬಿನ್ ರಿಯಲಿ ಮೇಂಟೈನ್ಡ್ ವೆಲ್. ಸ್ಪೈಸೀಸ್ ಆಲ್ಸೋ ಇಟ್ಸ್ ಓಕೆ, ಬಟ್ ಐ ಲೈಕ್ ಮೋರ್ ಸ್ಪೈಸಿ, ಬಟ್ ಇಟ್ಸ್ ಗುಡ್. ಅರ್ಲಿ ಮಾರ್ನಿಂಗ್ ಎದೆ ಉರಿಯುತ್ತೆ, ಬಟ್ ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಕಬಾಬು ಚೆನ್ನಾಗಿತ್ತು. ದ ಬೆಸ್ಟ್ ಥಿಂಗ್ ಇಸ್ ಐ ಸೇ ಇಸ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದ ಮಾರ್ನಿಂಗ್. ಸೊ ಮೊದಲನೇದಾಗಿ ಮಟನ್ ಲೆಗ್ ಸೂಪ್ ಸ್ಟಾರ್ಟ್ ಮಾಡೋಣ. ಇಲ್ಲಿನ ಒಂದು ಸ್ಪೆಷಲ್ ಡಿಶ್, ಮೇನ್ ಡಿಶ್. ಸೊ ನೀವು ಹೆಸರಲ್ಲೇ ನೋಡಿರ್ಬೋದು, ಹೆಸರಲ್ಲೇ ಆ ಒಂದು ನೇಮ್ ಇದೆ, ಸೂಪರ್ ಸೂಪ್. ಸ್ಟಾರ್ಟಿಂಗಲ್ಲೇ ಸೂಪ್ ಅನ್ನೋದಿದೆ. ಸೊ ಹಂಗಾಗಿ ಆ ಒಂದು ಡಿಶ್ನೇ ಸ್ಟಾರ್ಟ್ ಮಾಡೋಣ. ಈ ಗಂಟ್ಲು ನೋವೇನಾದರೂ ಇದ್ರೆ ಇದನ್ನು ಕುಡಿದ್ರೆ ಸಾಕು, ಡೈರೆಕ್ಟಾಗಿ ಎಲ್ಲ ಓಪನ್ ಆಗಿಬಿಡುತ್ತೆ. ಆ ಥರ ಸ್ಪೈಸ್ ಆಗಿ ಸಕ್ಕತ್ತಾಗಿದೆ. ಇದೇನು ನೋಡ್ತಾ ಇದ್ದೀರಾ, ಇದು ಆಯಿಲ್ ಅಲ್ಲ, ಈ ಮಟನ್ ಲೆಗ್ಗಿಂದ ಬಿಟ್ಟಿರೋಂಥ ಫ್ಯಾಟ್ ಕಂಟೆಂಟು. ಈ ಥರ ಇರಬೇಕು. ಈ ಥರ ಇದ್ದಾಗಲೇ ನಿಮಗೆ ಆ ಮಟನ್ ಕಾಲ್ ಸೂಪು ಟೇಸ್ಟ್ ಬರೋ ಅಂಥದ್ದು. ಫುಲ್ ಖಾರವಾಗಿ ಸಖತ್ತಾಗಿರೋ ಒಂದು ಸೂಪು. ಇಲ್ಲಿ ನೋಡಿ ಕಾಲು ಹೆಂಗಿದೆ ಅಂತ. ಸಕ್ಕತ್ತಾಗಿ ಬೆಂದಿದೆ. ಮತ್ತು ನಾವು ಏನು ಜಾಸ್ತಿ ಅಗಿಯೋ ಅವಶ್ಯಕತೆ ಏನಿಲ್ಲ, ಏನು ಸಾಫ್ಟಾಗಿ ಬೆಂದಿದೆ ನೋಡಿ ಇಲ್ಲಿ. ಇಡ್ಲಿ. ಸೊ 4 AM ಅಲ್ಲಿ ನಿಮಗೆ ಇಡ್ಲಿ ಕೂಡ ಸಿಗುತ್ತೆ. ಸೊ ಇಡ್ಲಿಗೆ ನಿಮಗೆ 2 ಥರ ಚಟ್ನಿ, ಒಂದು ದಾಲ್ ಕೊಟ್ಟಿರ್ತಾರೆ, ವೆಜ್ ದಾಲ್, ನಾನ್ ವೆಜ್ ಅಲ್ಲ. ಸೊ ಮೊದಲು ಇಡ್ಲಿಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಇಡ್ಲಿನ ನೀವು ಚಟ್ನಿಲಿ ಬೇಕಾದ್ರೂ ತಿನ್ಬೋದು, ದಾಲಲ್ಲಿ ಬೇಕಾದ್ರೂ ತಿನ್ಬೋದು, ಇಲ್ಲಾಂದರೆ ಸೂಪಲ್ಲಿ ಬೇಕಾದ್ರೂ ತಿನ್ಬೋದು. ಸೊ ಮೊದಲು ಇಡ್ಲಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ.
ಸ್ಪಾಂಜಿಯಾಗಿ ಹೆಂಗಿದೆ ನೋಡಿ. ಮಲ್ಲಿಗೆ ಇಡ್ಲಿ ಎಷ್ಟು ಸಾಫ್ಟ್ ಇಲ್ಲ, ಆದರೆ ಒಂದು ಲೆವೆಲ್ಗೆ ಓಕೆ. ಟೇಸ್ಟ್ ಮಾಡೋಣ. ಮೊದಲನೇದಾಗಿ ಚಟ್ನಿ ಮಾಡೋಣ. ಆ ಚಟ್ನಿ, ಆ ತೆಂಗಿನಕಾಯಿ ಚಟ್ನಿ ಏನು ಮಾಡಿದ್ದಾರೆ, ಆ ಸ್ಪೈಸಿಗೂ ಈ ಇಡ್ಲಿಗೂ ಒಳ್ಳೆ ಕಾಂಬಿನೇಷನ್ ಇದೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಟೊಮೊಟೊ ಆನಿಯನ್ ಚಟ್ನಿ ಕೊಟ್ಟಿದ್ದಾರೆ, ಸೊ ಅದ್ರಲ್ಲಿ ಟೇಸ್ಟ್ ಮಾಡೋಣ. ಆ ಟೊಮೊಟೊ ಹಾಕಿರೋದ್ರಿಂದ ಆ ಹುಳಿ ಏನಿದೆ ನಿಮಗೆ ಯಥೇಚ್ಛವಾಗಿ ಬರುತ್ತೆ ಇದರಲ್ಲಿ. ಓಕೆ, ಚೆನ್ನಾಗಿದೆ. ಮೈನ್ ಇಡ್ಲಿ ಮತ್ತೆ ಕಾಲ್ ಸೂಪ್ ಅದನ್ನ ಟ್ರೈ ಮಾಡಿಬಿಡೋಣ. ಫುಲ್ ನೀಟಾಗಿ ಡಿಪ್ ಮಾಡಿ ಸ್ನಾನ ಮಾಡಿಸಿ ಇಡ್ಲಿನ ಮಸ್ತ್. ಒಂದ್ಸಲ ಆದ್ರೂ ನೀವು ಬಂದು ಇದನ್ನ ಟೇಸ್ಟ್ ಮಾಡಲೇಬೇಕು. ಸೂಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿಗೆ ಆಫರ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ನೀವು ಚಿಕನ್ ಬಿರಿಯಾನಿ ತೊಗೊಳ್ಳಿ ಇಲ್ಲ ಮಟನ್ ಬಿರಿಯಾನಿ ತೊಗೊಳ್ಳಿ, 2 ಪೀಸ್ ಕಬಾಬು ಫ್ರೀ ಇವತ್ತಿಂದ. ಇದು ಮಾತ್ರ ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿಗೆ ಮಾತ್ರ, ಲಂಚ್ಗೆ ಡಿನ್ನರ್ಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ಇದೆ. ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ, ಯಾಕಂದರೆ ಮಟನ್ ಬಿರಿಯಾನಿ ಲಾಸ್ಟಲ್ಲಿ ತಿನ್ನಬೇಕು. ಆ ಒಂದು ಟೇಸ್ಟು ನಾಲಿಗೆ ಮೇಲೆ ಇದ್ರೇ ಅದೊಂದು ಚಂದ. ಸೊ ಮೊದಲು ಚಿಕನ್ ಬಿರಿಯಾನಿನ ಹಾಕೊಂಡಿದ್ದೀನಿ. ಸೊ ನಿಮಗೆ ಚಿಕನ್ ಬಿರಿಯಾನಿಲಿ ಲೆಗ್ ಪೀಸ್ ಮತ್ತು ಒಂದು ಪೀಸ್ ಕೊಟ್ಟಿರ್ತಾರೆ, ದೊಡ್ಡ ಪೀಸು. ಸೊ ಟೇಸ್ಟ್ ಮಾಡೋಣ ಮೊದಲು ಚಿಕನ್ ಬಿರಿಯಾನಿ. ಒಂದು ಲೈಟ್ ಆದ ಮಸಾಲ, ಏನಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ ಬಂದು ತಿಂದಾಗ ಜಾಸ್ತಿ ಖಾರ ಇದ್ದರೆ ಸೊ ಅದು ಹೋಗಿ ಮಲ್ಕೊಂಡಾಗ ಅದು ಆ್ಯಸಿಡಿಟಿ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೈಟ್ ಮಸಾಲ ಮಾಡಿದ್ದಾರೆ. ಒಂದು ಟೇಸ್ಟ್ಫುಲ್ ಆಗಿ ಸಗದಾಗಿದೆ. ನೀವು ಚಿಕನ್ ನೋಡ್ತಾ ಇರ್ಬೋದು, ಇಲ್ಲಿ ಏನು ಸಾಫ್ಟ್ ಆಗಿದೆ ನೋಡಿ ಹೆಂಗೆ ಬೆಂದಿದೆ ಅಂತ. ಜಾಸ್ತಿ ಪ್ರೆಷರೇ ಕೊಡೋಂಗಿಲ್ಲ, ಆ ಥರ ಬೆಂದಿದೆ. ಚಿಕನ್ ಅಂತೂ ಫುಲ್ ಟೆಂಡರ್ ಆಗಿ ಹೆಂಗಿದೆ, ಫುಲ್ ಫ್ರೆಶ್ ಆಗಿದೆ ಮೀಟು. ಟೇಸ್ಟ್ ಮಾಡೋಣ. ಸೊ ಚಿಕನ್ ಬಿರಿಯಾನಿ ಒಂದು ಲಾಸ್ಟ್ ಬೈಟ್ ಹೋಗ್ಬಿಡೋಣ. ಸೊ ರೈಸ್ ಸ್ವಲ್ಪ ತೊಗೊಂಡು ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಇಟ್ಬಿಟ್ಟು ಸ್ವಲ್ಪ ಚಿಕನ್ ಪೀಸ್ ಇಟ್ಬಿಟ್ಟು ಒಂದು ಸೆಟಲ್ಡ್ ಆಗಿರೋ ಮಸಾಲೆ. ಈಸಿಯಾಗಿ ನೀವು ಒಂದಲ್ಲ ಎರಡು ಬೇಕಾದ್ರೂ ತಿನ್ಬೋದು, ನಿಮ್ಗೇನು ಅಷ್ಟು ಖಾರ ಅಂತ ಅನ್ಸಲ್ಲ. ಲೈಟಾಗಿ ಮಸಾಲ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡಿ. ನೆಕ್ಸ್ಟ್ ಫೇವ್ರೇಟ್ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಜೊತೆ 2 ಪೀಸ್ ಕಬಾಬ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಇವತ್ತಿಂದ ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿ, ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ 2 ಪೀಸ್ ಕಬಾಬ್ ಫ್ರೀ ಕೊಡ್ತಾರೆ. ಬನ್ನಿ ಬೇಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಮಟನ್ ವೈಟ್ ಪಲಾವ್ ಇಲ್ಲಿ ಮಾಡೋ ಅಂಥದ್ದು, ಒಂದು ತಮಿಳ್ನಾಡು ಸ್ಟೈಲ್ ಟೇಸ್ಟ್ ಸಿಗುವಂಥ ವೈಟ್ ಪಲಾವ್. ಬನ್ನಿ ಟೇಸ್ಟ್ ಮಾಡೋಣ. ಇದನ್ನು ಅಷ್ಟೇ, ನಿಮಗೆ ಹೆವಿ ಮಸಾಲ ಅಂತ ಏನಿರಲ್ಲ, ಲೈಟ್ ಆಗಿರೋ ಮಸಾಲ ಹಾಕಿ, ಅಂದರೆ ಲೈಟ್ ಮಸಾಲ ಹಾಕಿದ ತಕ್ಷಣ ನಿಮಗೆ ಟೇಸ್ಟ್ ಇಲ್ಲ ಅಂತಲ್ಲ, ಟೇಸ್ಟ್ ಸಖತ್ತಾಗಿದೆ. ಖಾರ ಮಾತ್ರ ಕಮ್ಮಿ ಮಾಡಿರ್ತಾರೆ. ಏನಕ್ಕೆ ಅಂದರೆ ಬೆಳಗ್ಗೆನೆ ಬಂದು ನೀವು ಅಷ್ಟೊಂದು ಖಾರ ತಿಂದರೆ ನಿಮಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡವರು ಲೈಟ್ ಮಸಾಲ ಹಾಕಿ ಮಾಡಿರೋವಂಥ ಬಿರಿಯಾನಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಖಾರ ಕಮ್ಮಿ ಇದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಮಟನ್ ಕ್ವಾಲಿಟಿ ನೋಡಿ ಹೆಂಗೆ ಬೆಂದಿದೆ ಅಂತ, ಬೆಣ್ಣೆ ಥರ ಬಂದಿದೆ. ಟಚ್ ಮಾಡಿದ ತಕ್ಷಣ ಮಾಂಸ ಮೂಳೆಯಿಂದ ಹಂಗೆ ಸಪ್ರೇಟ್ ಆಗೋಯ್ತು, ಆ ಲೆವೆಲಿಗೆ ಬಂದಿದೆ. ಮೀಟ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಮಾತ್ರ, ಫುಲ್ ಟೆಂಡರ್ ಆಗಿ. ನೀವು ಜಾಸ್ತಿ ಅಗಿಯೋ ಅವಶ್ಯಕತೆನೇ ಇಲ್ಲ, ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ಸೂಪರ್. ಕೊನೆಯದಾಗಿ ಒಂದು ಬೈಟ್ ಹೋಗ್ಬಿಡೋಣ, ದೊಡ್ಡ ಬೈಟ್. ಸ್ವಲ್ಪ ರೈಸ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಇಟ್ಬಿಟ್ಟು ಮಟನ್ ಪೀಸ್ ಹಾಕ್ಕೊಂಡು ಅದ್ರ ಮೇಲೆ
ನೆಕ್ಸ್ಟ್ ಕಬಾಬ್ ಅವರೇ ಹೋಮ್ ಮೇಡ್ ಮಸಾಲ ಬಳಸಿ ಮಾಡಿರೋವಂಥ ಕಬಾಬ್ ಇದು. ನಿಮ್ಗೆ ಅಷ್ಟೊಂದು ಜಾಸ್ತಿ ಕೋಟಿಂಗ್ ಅಂತ ಅನ್ಸಲ್ಲ, ಲೈಟ್ ಕೋಟಿಂಗ್ ಹಾಕಿ ಮಾಡಿರೋವಂಥದ್ದು. ಪೀಸು ಅಷ್ಟೇ ಫುಲ್ ಟೆಂಡರ್ ಆಗಿ ಫ್ರೆಶ್ ಮೀಟ್ ಯೂಸ್ ಮಾಡಿರೋವಂಥದ್ದು. ಟೇಸ್ಟ್ ಮಾಡೋಣ. ಆ ಮೀಟು ಒಳಗಡೆನೂ ಈ ಮಸಾಲ ಇಳ್ದಿರೋದ್ರಿಂದ ಅಗಿತಾ ಇದ್ರೆ ಸಖತ್ ಟೇಸ್ಟ್ ಸಿಗ್ತಾ ಇದೆ. ಮುಂಚೆನೆ ಅದನ್ನ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಆ ಮಸಾಲೆ ಎಲ್ಲ ಒಳಗಡೆ ಹಿಡ್ದು ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಮಸ್ತ್ ಟ್ರೈ. ನೀವಿನ್ನ ಏನಾದರೂ ಸೂಪರ್ ಇಡ್ಲಿಯಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿಲ್ಲ, ಇಡ್ಲಿ ಟೇಸ್ಟ್ ಮಾಡಿಲ್ಲ ಅಂದರೆ ಈಗಲೇ ಬಂದು ಟೇಸ್ಟ್ ಮಾಡಿ. ಅದರಲ್ಲಂತೂ ಕಾಲ್ ಸೂಪ್ ಮಸ್ಟ್ ಅಂಡ್ ಶುಡ್. ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಸೊ ಫೈನಲ್ ಆಗಿ ಒಂದು ಬಿರಿಯಾನಿ ತಿಂದಮೇಲೆ ಕೊನೆಗೆ ಟೀ ಕುಡಿದ್ಬಿಟ್ರೆ ಸಮಾಧಾನ. ಪಕ್ಕಾ ತಮಿಳ್ನಾಡು ಸ್ಟೈಲ್ ಟೀ. ಬಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.